ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, 2025ರ ಕ್ರಿಕೆಟ್ ಜಗತ್ತಲ್ಲಿ ಏನೇನಾಯಿತು, ಒಂದಷ್ಟು ಘಟನೆಗಳು ನಿಜಕ್ಕೂ ಮರೆಯಲಾಗದೆ ಹಾಗೆ ಉಳ್ಕೊಂಡಿವೆ. ಕಹಿ ಸಿಹಿ ಘಟನೆ ಎರಡೂ ಕೂಡ ನಡೆದಿವೆ. ಸೊ ಬಹುನಿರೀಕ್ಷಿತ ಗೆಲುವುಗಳು ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕಿದೆ, ಹಾಗೆ ಅನಿರೀಕ್ಷಿತ ಸೋಲುಗಳು ಕೂಡ ಎದುರಾಗಿವೆ. ರೋಮಾಂಚಕ ಫೈನಲ್ ಮ್ಯಾಚ್ಗಳು ಕೂಡ ಅಭಿಮಾನಿಗಳಿಗೆ ಯಾವತ್ತಿಗೂ ಮರೆಯಲಾಗದ ನೆನಪುಗಳನ್ನು ಕೊಟ್ಟಿವೆ. ಸೊ ಈ ವರ್ಷ ಕ್ರಿಕೆಟ್ ಅಭಿಮಾನಿಗಳು ನಗು, ಕಣ್ಣೀರು, ಬೇಸರ, ಉತ್ಸಾಹ ಎಲ್ಲವನ್ನು ಕೂಡ ಒಟ್ಟಿಗೆ ನೋಡಿದ್ದಾರೆ ಈ 2025ರ ವರ್ಷದಲ್ಲಿ. ಸೊ ಇನ್ನೇನು 2025 ಮುಗಿತಾ ಬಂತು, ಹೊಸ ವರ್ಷ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಕಳೆದು ಹೋಗ್ತಾ ಇರುವಂಥ 2025ರ ವರ್ಷದಲ್ಲಿ, ಅದರಲ್ಲೂ ಕ್ರಿಕೆಟ್ ಲೋಕದಲ್ಲಿ ಏನೇನು ಘಟನೆಗಳು ನಡೆದಿವೆ, ಇತಿಹಾಸದಲ್ಲಿ ಆ ಎಲ್ಲ ಘಟನೆಗಳು ಏನೇನು ದಾಖಲಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಭಾರತ ತಂಡ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಸೌಂಡ್ ಮಾಡಿದ್ರೂ ಟೆಸ್ಟ್ ಕ್ರಿಕೆಟ್ನಲ್ಲಿ ದೊಡ್ಡ ಹಿನ್ನಡೆಯನ್ನ ಅನುಭವಿಸಬೇಕಾಯಿತು ಈ 2025ರ ವರ್ಷದಲ್ಲಿ. ಹಾಗೆ IPL ಮತ್ತು ಮಹಿಳಾ ಬಿಗ್ ಬ್ಯಾಶ್ ಲೀಗ್ಗಳು ತನ್ನ ಹೊಸ ಚಾಂಪಿಯನ್ಸ್ ಅನ್ನ ಕಂಡುಕೊಳ್ತು. ಇನ್ನು ಈ ವರ್ಷ ಇನ್ನು ಕ್ರಿಕೆಟ್ ಲೋಕದಲ್ಲಿ ವಿಶೇಷತೆ ಮತ್ತೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರುವಂತಹ ಒಂದಷ್ಟು ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಭಾರತ 2013ರ ನಂತರ ಫಸ್ಟ್ ಟೈಮ್ ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ಕೊಂಡಂತಹ ವರ್ಷ ಇದು. ದುಬೈನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಭಾರತ 3ನೇ ಸಲ ಪ್ರಶಸ್ತಿಯನ್ನ ಗೆದ್ಕೊಳ್ತು. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೋಡಿ ಮತ್ತೊಮ್ಮೆ ಈ ಟೂರ್ನಿಯಲ್ಲಿ ಮಿಂಚಿನ ಪ್ರದರ್ಶನ ಕೊಟ್ಟಿದ್ರು. ಟೀಮ್ ಇಂಡಿಯಾ ಸ್ಪಿನ್ನರ್ಸ್ ಬೌಲಿಂಗ್ ದಾಳಿ ಹಾಗೆ ಬ್ಯಾಟರ್ಸ್ ಅಬ್ಬರವನ್ನ ಎದುರಾಳಿ ತಂಡಗಳಿಂದ ತಡೆಯೋದಕ್ಕಾಗಲೇ ಇಲ್ಲ. ಸೊ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಈ ಗೆಲುವು 12 ವರ್ಷಗಳ ಕಾಯುವಿಕೆಯ ಪರಾಕಾಷ್ಠೆ ಅಂತ ಹೇಳಬಹುದು. ಇನ್ನು RCB ಫ್ಯಾನ್ಸ್ ಕನಸು ನನಸಾದ ವರ್ಷ ಕೂಡ ಇದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಿಮವಾಗಿ 18 ವರ್ಷಗಳಾದ ಮೇಲೆ ಫಸ್ಟ್ ಟೈಮ್ ಟ್ರೋಫಿಯನ್ನ ಎತ್ತಿ ಹಿಡಿತು. 2008ರಿಂದ 3 ಫೈನಲ್ಗಳಲ್ಲಿ ಸೋತ ಮೇಲೆ RCB ಫೈನಲಿ 2025ರಲ್ಲಿ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಸೋಲಿಸೋ ಮೂಲಕ ಚಾಂಪಿಯನ್ ಆಯಿತು. ವಿರಾಟ್ ಕೊಹ್ಲಿಯ ಕಣ್ಣೀರು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆಚರಣೆಗಳು ಹಾಗೆ ಅಭಿಮಾನಿಗಳ ಸಂಭ್ರಮಾಚರಣೆಯ ದೃಶ್ಯಗಳು ಕ್ರಿಕೆಟ್ ಲೋಕದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಡುತ್ತೆ. ಅದರ ಜೊತೆಗೆ ಕಾಲ್ ತುಳಿತದಲ್ಲಾದಂತಹ ಸಾವು ನೋವಿದೆಯಲ್ಲ, ಅದು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ನಮ್ಮ RCB ಟ್ರೋಫಿ ಗೆದ್ದಿದೆಯಲ್ಲ ಅನ್ನೋ ಖುಷಿ ಕೊಟ್ರೆ, ಗೆದ್ದಾದ ಮೇಲೆ ಸಂಭ್ರಮಾಚರಣೆಯಲ್ಲಿ ಈ ರೀತಿ ದುರಂತ ನಡೆದು ಹೋಯ್ತಲ್ಲ ಅನ್ನೋದು ಮಾತ್ರ ಯಾವಾಗಲೂ ಕರಾಳ ನೆನಪಾಗಿ ಉಳ್ಕೊಳ್ಳುತ್ತೆ. ಇನ್ನು ದಕ್ಷಿಣ ಆಫ್ರಿಕಾ ಅನೇಕ ವರ್ಷಗಳಾದ ಮೇಲೆ ಭಾರತದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ಕೊಳ್ತು. ಅದು 2-0 ಅಂತರದ ಕ್ಲೀನ್ ಸ್ವೀಪ್ನೊಂದಿಗೆ. ಗುವಾಹಟಿಯಲ್ಲಿ ದಾಖಲೆಯ 408 ರನ್ಗಳ ಗೆಲುವು ಭಾರತದ ತವರಲ್ಲಿ ಅತಿ ದೊಡ್ಡ ಸೋಲಿಗೆ ಕಾರಣ ಆಯಿತು. ಸೈಮನ್ ಹಾರ್ಮರ್ ಅವರ ಸ್ಪಿನ್, ಏಡಮ್ ಮಾರ್ಕ್ರಮ್ ಅವರ ಫೀಲ್ಡಿಂಗ್ ದಕ್ಷಿಣ ಆಫ್ರಿಕಾ ತಂಡವನ್ನ ಐತಿಹಾಸಿಕ ಗೆಲುವಿಗೆ ಕೊಂಡೊಯ್ತು ಅಂತ ಹೇಳ್ಬೋದು. ವಿಶ್ವ ಟೆಸ್ಟ್ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಪ್ರಾಬಲ್ಯವನ್ನ ಕಳೆದುಕೊಳ್ಳಿಲ್ಲ. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ತಂಡಕ್ಕೆ ಒಂದು ರೀತಿ ದೊಡ್ಡ ಸೋಲು. ಇನ್ನು ಏಷ್ಯಾ ಕಪ್ ಅಲ್ಲಿ ಭಾರತ ತನ್ನ ಪ್ರಾಬಲ್ಯವನ್ನ ಮುಂದುವರೆಸಿತು. ದುಬೈನಲ್ಲಿ ನಡೆದಂತ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ 5 ವಿಕೆಟ್ಗಳಿಂದ ಸೋಲಿಸೋ ಮೂಲಕ ಭಾರತ 9ನೇ ಬಾರಿಗೆ ಪ್ರಶಸ್ತಿಯನ್ನ ಗೆದ್ಕೊಳ್ತು. ತಿಲಕ್ ವರ್ಮಾ ಅವರ ಅಜೇಯ ಇನ್ನಿಂಗ್ಸ್ ಭಾರತದ ಗೆಲುವನ್ನ ಸ್ಮರಣೀಯವನ್ನಾಗಿ ಮಾಡಿತು. ಭಾರತ ಟೂರ್ನಿಯಲ್ಲಿ 3 ಸಲ ಪಾಕಿಸ್ತಾನವನ್ನ ಸೋಲಿಸಿರೋದು. ಈ ವರ್ಷ ಭಾರತ ಪಾಕಿಸ್ತಾನ ನಡುವಿನ ವಿವಾದ ಪ್ರಮುಖ ಅಂಶವಾಗಿ ಕೂಡ ಕಾಣಿಸಿಕೊಳ್ತು. ಇನ್ನು WBBL ಹೊಸ ಚಾಂಪಿಯನ್. ಎಸ್, ಮಹಿಳಾ ಬಿಗ್ ಬ್ಯಾಶ್ 11ನೇ ಸೀಸನ್ನಲ್ಲಿ ಹೋಬಾರ್ಟ್ ಹರಿಕೇನ್ಸ್ ತಂಡ ಮೊದಲ ಪ್ರಶಸ್ತಿಯನ್ನ ಗೆದ್ಕೊಳ್ತು. ಪರ್ತ್ ಸ್ಕಾಚರ್ಸ್ ವಿರುದ್ಧ ಫೈನಲ್ನಲ್ಲಿ ಲೆಜಿಲ್ ಲೈಲಿ ಅವರ ಅಜೇಯ 77 ರನ್ಗಳು ತಂಡವನ್ನ ಚಾಂಪಿಯನ್ ಮಾಡಿತು. 11ನೇ ಸೀಸನ್ಗಳಾದ್ಮೇಲೆ ಹೋಮ್ ಬಾರ್ಟ್ ಹರಿಕೇನ್ಸ್ ಚಾಂಪಿಯನ್ ಆಗಿದ್ದನ್ನ ನೋಡಿ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ಇನ್ನು ದಕ್ಷಿಣ ಆಫ್ರಿಕಾ ತಂಡ 27 ವರ್ಷಗಳ ICC ಬರಗಾಲ ಪ್ರಶಸ್ತಿಯನ್ನು ಕೂಡ ಕೊನೆಗೊಳಿಸಿತು. ಇದು ಕೂಡ ಕ್ರಿಕೆಟ್ ಲೋಕದ ಐತಿಹಾಸಿಕ ಕ್ಷಣಗಳಲ್ಲಿ ಒಂದು ಅಂತ ಹೇಳ್ಬೋದು. ಇನ್ನು ಲಾರ್ಡ್ಸ್ನಲ್ಲಿ ನಡೆದಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂದ್ರೆ WTC ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಐತಿಹಾಸಿಕ ಗೆಲುವು ಸಾಧಿಸಿತು. ಈ ಮೂಲಕ 27 ವರ್ಷಗಳಾದ ಮೇಲೆ ICC ಟ್ರೋಫಿ ಗೆದ್ದುಕೊಳ್ಳುವಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಸಕ್ಸಸ್ ಆಯಿತು. ದಕ್ಷಿಣ ಆಫ್ರಿಕಾ ಕೊನೆಯ ಸಲ ICC ಪ್ರಶಸ್ತಿಯನ್ನು ಗೆದ್ದಿದ್ದು 1998ರ ಚಾಂಪಿಯನ್ಸ್ ಟ್ರೋಫಿ ಆಗಿತ್ತು. ಸೊ ಅಂದಿನಿಂದ ಹರಿಣಗಳ ಪಡೆ ಪ್ರಮುಖ ICC ಟೂರ್ನಿಗಳಲ್ಲಿ ಸೋಲನ್ನೇ ಕಾಣ್ತಾ ಇತ್ತು. ಸೊ 2025ರಲ್ಲಿ ಟೀಮ್ ಇಂಡಿಯಾ ಜೊತೆಗೆ ಬೇರೆ ಬೇರೆ ದೇಶಗಳು ಕ್ರಿಕೆಟ್ ಲೋಕದಲ್ಲಿ ಮಾಡಿರೋ ಸಾಧನೆ ಅಂತ ಹೇಳ್ಬೋದು, ಒಂದಷ್ಟು ನೆನಪುಗಳು ಜೊತೆಗೆ ಒಂದಷ್ಟು ಬ್ಯಾಡ್ ಮೆಮೊರೀಸ್ ಅಂತಾನು ಹೇಳ್ಬೋದು. ಆಗಲೇ ಹೇಳಿದಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ 2026ರ ವರ್ಷ ನಮ್ಮ ಟೀಮ್ ಇಂಡಿಯಾಗೆ ಹೇಗಿರುತ್ತೆ, ಹಾಗೆ ಹೆಚ್ಚು ಸಕ್ಸಸ್ ಅನ್ನ ತಂದುಕೊಡುತ್ತಾ ಕಾದು ನೋಡಬೇಕಾಗತ್ತೆ. ಸೊ ಸಕ್ಸಸ್ ಸಿಗಲಿ ಅನ್ನೋದೇ ನಮ್ಮ ಆಸೆ.